ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಶ್ಮಿ. ಸೊ ನೀವು ನೋಡ್ತಾ ಇರೋದ ಚಾನಲ್ ಬಂದು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಹೊಸ್ದಾಗಿ ಕಲ್ತ್ಕೊಳ್ಳೋಣ. ಸೊ ಇವತ್ತು ಮೆಹಂದಿ ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಹೇಗೆ ಮೆಹಂದಿ ಕೋನ್ನ ರೆಡಿ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಸೊ ಫಸ್ಟಿಗೆ ಏನೇನು ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ನಮಗೆ ಒಂದು ವೇಯಿಂಗ್ ಮಷಿನ್ ಬೇಕು. ಸೊ ವೇಯಿಂಗ್ ಮಷಿನ್, ಸ್ಮಾಲ್ ವೇಯಿಂಗ್ ಮಷಿನ್ ಆದರೆ ಸಾಕು. ಸೊ ನೆಕ್ಸ್ಟ್ ಬಂದು ಒಂದು ಕಪ್ ವೇ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್, ಹಾಗೆಯೇ ಮೆಹಂದಿ ಪೌಡರ್ ಯಾವ್ದು ತಗೋಬೇಕು? 3 ಫಿಲ್ಟರ್ ಮೆಹಂದಿ ಪೌಡರ್. ಹೌದು, ನೀವು ಎಲ್ಲ ಕಡೆ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಇದು 3 ಫಿಲ್ಟರ್ ಮೆಹಂದಿ ಪೌಡರ್, ಆರ್ಗ್ಯಾನಿಕ್ ಪೌಡರ್. ಹಾಗೆಯೇ ಸಕ್ಕರೆ, ಮನೆಯಲ್ಲಿ ಉಪಯೋಗಿಸೋ ಅಂಥ ಸಕ್ಕರೆ. ಹಾಗೆ ನೀರು, ಕಲಸೋದಕ್ಕೆ ನೀರು, ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಎಸೆನ್ಷಿಯಲ್ ಆಯಿಲ್ಸಲ್ಲಿ ಯೂಕಲಿಪ್ಟಸ್ ಆಯಿಲ್. ಸೊ ಯೂಕಲಿಪ್ಟಸ್ ಆಯಿಲ್ನ ಬಿಟ್ಟು ನೀವು ಲ್ಯಾವೆಂಡರ್ ಆಯಿಲ್, ಕೋಕೋನಟ್ ಆಯಿಲ್, ಹಾಗೆ ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್ ಮತ್ತು ಮಸ್ಟರ್ಡ್ ಆಯಿಲ್ ಅಷ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಇದು ಈಸಿಲಿ ಅವೈಲೇಬಲ್. ಹಾಗೆಯೇ ಇದನ್ನೇ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಇದನ್ನು ಮೆಜರ್ ಮಾಡ್ಕೊಳ್ಳೋದಕ್ಕೆ ಒಂದು ಮೆಜರಿಂಗ್ ಕಪ್. ಸೊ ನಾನು ಚಿಕ್ಕದಾಗಿ ಮೆಜರ್ ಮಾಡೋದ್ರಿಂದ ನನ್ನ ಮಗಳದು ಏನು ಔಷಧಿದು ಕ್ಯಾಪ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಇದ್ದೇ ಇರುತ್ತೆ ಕಾಮನ್ ಆಗಿ ಎಲ್ಲರೂ ಮನೆಯಲ್ಲೂ. ಸೊ ನೀವು ತೊಗೋಬೇಕಾಗಿರೋದು ಏನು ಅಂದರೆ ಇದು ಒಂದನ್ನೇ. ಸೊ ಇದು ಒಂದನ್ನು ಪರ್ಚೇಸ್ ಮಾಡಬೇಕಾಗತ್ತೆ, ಹಾರ್ಡ್ಲಿ ಇದು ಒಂದನ್ನು ಪರ್ಚೇಸ್ ಮಾಡಿ, ಇಲ್ಲ ಅಂದರೆ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ 2 ಐಟಮ್ ಪರ್ಚೇಸ್ ಮಾಡಬೇಕು. ಸೊ ಮಿಕ್ಕಿದೆಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ 2 ಸ್ಪೂನ್ ಬೇಕು. ಹಾಗೆ ಒಂದು ಡಬ್ಬ, ಒಂದು ಟಿಫಿನ್ ಬಾಕ್ಸ್ ಬೇಕಾಗುತ್ತೆ. ಸೊ ಕ್ಯಾಪ್ ಇರೋ ಅಂಥದ್ದು ಟಿಫಿನ್ ಬಾಕ್ಸು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ನಾವಿವಾಗ. ಹೋಮ್ ಮೇಡ್ ಮೆಹಂದಿ ನಾನು ಫಸ್ಟು ನಿಮಗೆ ಮೆಹಂದಿ ಬಗ್ಗೆ ಹೇಳಿಬಿಡ್ತೀನಿ. ಇದು ಬಂದು 3 ಫಿಲ್ಟರ್ ಮೆಹಂದಿ ಪೌಡರ್. ಇದನ್ನು ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು, ಶಾಪ್ಗಳಲ್ಲಿ ಕೂಡ ಸಿಗುತ್ತೆ. ಸೊ ತಂದರೆ ನೀವು ಈ ಥರ ಜಿಪ್ ಲಾಕ್ ಇರುತ್ತೆ, ಓಪನ್ ಮಾಡಿದ್ರೆ ಸೊ ನಿಮಗೆ ಪ್ಯಾಕೆಟ್ ಸಿಗುತ್ತೆ. ನಾನು ಆಲ್ರೆಡಿ ತೆಗೆದು ಕಪ್ಪಿಗೆ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಇರುತ್ತೆ. ಫುಲ್ ಓಪನ್ ಮಾಡಿಬಿಡಿ, ಒಂದು ಸ್ಮಾಲ್ ಕಟ್ ಮಾಡಿಬಿಟ್ಟು ನೀಟಾಗಿ ಎಷ್ಟು ಬೇಕೋ ಅಷ್ಟು ಒಂದು ಕಪ್ಪಿಗೆ ಹಾಕ್ಕೊಂಡು ಇದನ್ನು ಹಾಗೇನೇ ಸೀಲ್ ಮಾಡಿ ಎತ್ತೀವಿ. ಸೊ ನನಗಿದನ್ನು ಹೇಳಿಕೊಟ್ಟಿರೋ ಅಂಥ ಟೀಚರ್ ಬಂದು ಗೀತಾಂಜಲಿ ಮೆಹಂದಿ ಆರ್ಟಿಸ್ಟ್ ಅಂತ ಹೇಳಿ, ಅವರು ಕ್ಲಾಸಸ್ ಕೂಡ ತಗೊಳ್ತಾರೆ. ಬೇಕು ಅಂದರೆ ನೀವು ಸರ್ಚ್ ಮಾಡ್ಬೋದು ಗೂಗಲಲ್ಲಿ. ಮೆಹಂದಿ ಆರ್ಟಿಸ್ಟ್ ಗೀತಾಂಜಲಿ, ಅವರು US ಕೂಡ ಸರ್ಟಿಫೈಡ್, ಹಾಗೆ ಇಂಡಿಯಾನಲ್ಲೂ ಕೂಡ ಮೆಹಂದಿ ಸರ್ಟಿಫೈಡ್ ಪರ್ಸನ್. ಸೊ ಅವ್ರ ಹತ್ರ ನಾನು ಕಲ್ತಿರೋದು. ಸೊ ಇದನ್ನು ಹಾಗೆ ನೀಟಾಗಿ ಎಷ್ಟು ಬೇಕೋ ಯೂಸ್ ಮಾಡಿ ಸೀಲ್ ಮಾಡಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿ, ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ, ಯಾವುದಾದ್ರೂ ಡ್ರಾಯರಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದರೂ ಆಗಿರ್ಬೋದು, ಬಿಸಿಲು ಬೀಳದೇ ಇರೋಂಥ ಜಾಗದಲ್ಲಿ ಕೇರ್ಫುಲ್ಲಾಗಿ ಎತ್ತಿಡಬೇಕಾಗತ್ತೆ. ಸೊ ಇದನ್ನು ನಾವು ಹೇಗೆ ಸೇವ್ ಮಾಡ್ತೀವೋ ಹಾಗೆ. ನಾನು ಇದನ್ನು ತರಿಸ್ಕೊಂಡು ಆಲ್ರೆಡಿ 1 ಇಯರ್ ಆಗ್ತಾ ಬಂತು. ಸೊ 1 ಇಯರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ 1 ಇಯರಿಂದ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇಲ್ಲೇ ಇದ್ದೀನಿಯಪ್ಪ ನೋಡಿ, ನನ್ನ ಮಗಳಾಗಲೇ ಇದ್ಲು. ಸೊ ಬಂದಿದ್ದೆ ಬಾಕಂದ. ಸೊ 3 ಫಿಲ್ಟರ್ ಮೆಹಂದಿ ಪೌಡರ್. ನೆಕ್ಸ್ಟ್ ಕಮಿಂಗ್ ಟು ಸಕ್ಕರೆ ಏನಕ್ಕೆ ಯೂಸ್ ಮಾಡ್ತೀವಿ? ಇದು ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಸೊ ನಾವು ಮೆಹಂದಿನ ಡ್ರಾ ಮಾಡಬೇಕಾದ್ರೆ ಹಿಂಗೆತ್ತಿ ಎಳೆ ಬಿಡಬೇಕಾದ್ರೆ ಅದು ನೀಟಾಗಿ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ, ಒಂದು ಸ್ಟ್ರೆಚ್ ಕೊಡುತ್ತೆ. ಸೊ ಆ ಸ್ಟ್ರೆಚ್ಚಿಗೋಸ್ಕರ ನಾವು ಯೂಸ್ ಮಾಡೋದು ಸಕ್ಕರೆ. ಹಾಗೆ ಯೂಕಲಿಪ್ಟಸ್ ಆಯಿಲ್. ನಾನು ಹೇಳಿದೆ ಏನಕ್ಕೆ ನಾನು ಯೂಕಲಿಪ್ಟಸ್ ಆಯಿಲ್, ನೀರ್ಗಿಲಿ ತೈಲನೇ ಏನಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ಮೆಹಂದಿನ ಹಾಕ್ಕೊಳ್ಳೋದು ಬಂದು ಈವೆಂಟ್ಸ್ ಟೈಮಲ್ಲಿ. ಸೊ ಈವೆಂಟ್ ಟೈಮಲ್ಲಿ ತುಂಬ ಬಾಡಿಗೆಲ್ಲ ಸ್ಟ್ರೈನ್ ಆಗಿರುತ್ತೆ. ಸೊ ಅವಾಗ ಏನು ಮಾಡಬೇಕು ನಾವು, ಈ ಮೆಹಂದಿ ಏನಿದೆ ಅದು ಬಾಡಿನ ಕೂಲ್ ಮಾಡುತ್ತೆ. ಸೊ ಬಾಡಿ ಕೂಲ್ ಆಗುತ್ತೆ, ಬಟ್ ಬ್ರೈನ್ ಕೂಡ ಕೂಲ್ ಆಗಬೇಕಲ್ವ. ಸೊ ಬ್ರೈನ್ ಕೂಲ್ ಆಗೋದಕ್ಕೋಸ್ಕರ ಇದು. ಸೊ ಇದ್ರದ್ದು ಏನು ನಾವು ಸ್ಮೆಲ್ ಇರುತ್ತೆ, ಸೊ ಅದ್ರದ್ದು ಸ್ಮೆಲ್ ಬಂದು ಯೂಶ್ವಲಿ ತಲೆನೋವು ಬಂದಾಗ ಆ ಟೈಮಲ್ಲಿ ಹಚ್ಕೊಳ್ತೀವಿ. ಯಾಕಂದರೆ ಅದೊಂಥರ ಅದ್ರದ್ದು ಫ್ರೇಗ್ರೆನ್ಸ್ ಏನಿದೆ ಅದು ಸೊ ಒಂದು ಮೈಲ್ಡ್ ಎಫೆಕ್ಟ್ ಕೊಟ್ಬಿಟ್ಟು ಹುಷಾರಾಗುತ್ತೆ ಅಂತ ಹೇಳಿ. ಸೊ
ನಾವು ಯೂಕಲಿಪ್ಟಸ್ನ ಆಯಿಲ್ನ ಸೊ ಆ ಟೆನ್ಷನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಮೆಹಂದಿನಲ್ಲಿ ಇದು 2 ಕಾಂಬಿನೇಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಬೇರೆನೂ ನಾನು ಆಗಲೇ ಹೇಳ್ದಂಗೆ ಲ್ಯಾವೆಂಡರ್ ಆಯಿಲ್ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ಆ ಥರ ತುಂಬ ವೆರೈಟಿ ಆಫ್ ಆಯಿಲ್, ಮಸ್ಟರ್ಡ್ ಆಯಿಲ್ ಕೂಡ ಯೂಸ್ ಮಾಡ್ತಾರೆ. ಅದನ್ನು ಬಿಟ್ಟು ಬ್ರೈಡ್ಸ್ಗೆ, ಸೊ ಮದುವೆ ಹೆಣ್ಮಕ್ಳಿಗೆ ಏನಿರ್ತಾರೆ ಅವರಿಗೆ ಒಂದು ಸ್ಪೆಷಲ್ ಕಲರ್ ಬರೋದಕ್ಕೋಸ್ಕರ ಅಂತ 5 ಆಯಿಲ್ಸ್ನ ಬ್ಲೆಂಡ್ ಮಾಡಿ ಬ್ರೈಡಲ್ ಆಯಿಲ್ ಅಂತ ಕೂಡ ಬರುತ್ತೆ, ಬ್ರೈಡಲ್ ಮೆಹಂದಿ ಆಯಿಲ್. ಸೊ ಎಸ್, ನಾವಿವಾಗ ಮೆಜರಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಮೆಜರಿಂಗ್ ಕಪ್ ಮತ್ತು ವೇಯಿಂಗ್ ಮಷಿನ್ ಇಟ್ಕೊಂಡು ಆನ್ ಮಾಡಿ ಕಪ್ಪಿಟ್ಟು ಟ್ಯಾಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಸೊ ಇದಕ್ಕೆ ಮೆಹಂದಿ ಪೌಡರ್, 3 ಫಿಲ್ಟರ್ ಮೆಹಂದಿ ಪೌಡರ್ ಏನಿದೆ ಅದನ್ನು 10 ಗ್ರಾಮ್ಸ್ ಹಾಕಬೇಕಾಗತ್ತೆ. ಸೊ 10 ಗ್ರಾಮ್ಸ್ ಆಫ್ ಮೆಹಂದಿ ಪೌಡರ್ನ ಹಾಕ್ಕೊಳ್ಳಿ. ಮೆಜರಿಂಗ್ ಕರೆಕ್ಟಾಗಿದ್ದರೆ ನೀಟಾಗಿ ನಮಗೆ ಡೈ ರಿಲೀಸ್ ಪ್ರೊಸೆಸ್ಸಿಗೆ ಈಸಿ ಆಗುತ್ತೆ. ಸೊ ಅದಾದಮೇಲೆ 3 ಗ್ರಾಮ್ಸ್ ಆಫ್ ಶುಗರ್, 10 ಗ್ರಾಮ್ಸ್ ಆಫ್ ಮೆಹಂದಿ ಪೌಡರ್, 3 ಗ್ರಾಮ್ಸ್ ಆಫ್ ಶುಗರ್ ಹಾಕ್ಕೋಬೇಕು. ಇದೆರಡದು ಮೆಜರ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ 3 ಕೋನ್ಸ್ನ ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು. ಸೊ 3 ಗ್ರಾಮ್ಸ್ ಆಫ್ ಶುಗರ್, ಹಾಗೆಯೇ 3 ml ಆಫ್ ಯೂಕಲಿಪ್ಟಸ್ ಆಯಿಲ್, ನೀರಿಗೆ ತೈಲ ಕೂಡ 3 ml ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಡೀ ಪ್ರೋಸೆಸ್ಸಲ್ಲಿ ಇಂಗ್ರೀಡಿಯೆಂಟ್ಸ್ 3 ಮೆಹಂದಿ ಪೌಡರ್, ಶುಗರ್ ಮತ್ತು ಆಯಿಲ್. ಆದರೆ ಕಂಪ್ಲೀಟ್ಲಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಫಾರ್ ಮೋರ್ ದೆನ್ 20 ಮಿನಿಟ್ಸ್. ಫಸ್ಟು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಮೀಡಿಯಮ್ ಸೈಜಿನ ಚಪಾತಿ ಹಿಟ್ಟಿನ ಅದಕ್ಕೆ ಫಸ್ಟ್ ಮಾಡ್ಕೋಬೇಕು. ಆ ನಂತರ ಅದಕ್ಕೆ 1 ಸ್ಪೂನ್ ಅಥವಾ ಹಾಫ್ ಸ್ಪೂನ್ ದೊಡ್ಡದಿದ್ದರೆ ಹಾಫ್ ಸ್ಪೂನೇ ನೀರು ಹಾಕ್ಕೊಳ್ತಾ, ಯಾವುದೇ ಕಾರಣಕ್ಕೂ ಒಂದೇ ಸತಿ ನೀರು ಜಾಸ್ತಿ ಹಾಕೋಬೇಡಿ. ಆಮೇಲೆ ಅದನ್ನು ಮತ್ತೆ ನಾವು ಸರಿ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಮೆಜರ್ಮೆಂಟ್ ನಾವು ಆಲ್ರೆಡಿ ಮೆಜರ್ ಮಾಡಿರೋದ್ರಿಂದ ಒಂದು ಸತಿಲಿ ಹಾಫ್ ಸ್ಪೂನ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಶುಗರ್ ಕೂಡ ಇರೋದ್ರಿಂದ ಅದು ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಇದ್ರೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಮಿಕ್ಸಿಂಗ್ ಪ್ರೋಸೆಸ್ ಏನಿದೆ ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟು ಇದನ್ನು ಮಿಕ್ಸ್ ಮಾಡಿ ಇದನ್ನು ಗ್ಲಾಸಿ ಎಫೆಕ್ಟಿಗೆ ತರ್ತೀರೋ ಅಷ್ಟು ಇಂಪಾರ್ಟೆಂಟ್. ಸೊ ಇದನ್ನು ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ಗೆ ವೆಯ್ಟ್ ಮಾಡೋದಕ್ಕೆ ಬೇಡ. ಸೊ ಹಾಗೇನೇ ಕೋನ್ಸ್ನ ರೆಡಿ ಮಾಡ್ಕೊಂಬಿಡೋಣ. ಸೊ ಕೋನ್ ರೆಡಿ ಮಾಡೋದಕ್ಕೆ 7/5 ನಾನಿಲ್ಲಿ ತೊಗೊಂಡಿರೋದು ಬಂದು ಸೆಲೋ ಶೀಟ್ಸ್, ಫ್ರೋಝನ್ ಶೀಟ್ಸ್ ಅಂತ ಕೂಡ ಕರೀತಾರೆ. ಸೊ ಇದನ್ನು ರೋಲ್ ಮಾಡ್ಕೋಬೇಕಾಗತ್ತೆ. ರೋಲ್ ಮಾಡಬೇಕಾದ್ರೆ ಇದನ್ನು ದಪ್ಪ ಮಾಡೋ ಹಾಗಿಲ್ಲ. ಸೊ ನಮ್ಮ ಥಂಬ್ ಏನಿದೆ, ನಮ್ಮ ಥಂಬ್ಗೆ ಟೈಟಾಗಿ ಕುತ್ಕೊಳ್ಳೋ ಥರ ಚಿಕ್ಕದಾಗಿ ರೋಲ್ ಮಾಡಬೇಕಾಗತ್ತೆ. ರೋಲ್ ಮಾಡ್ತಾ ಮೇಲಕ್ಕೆ ಪುಲ್ ಮಾಡಬೇಕು. ಸೊ ಪುಲ್ ಮಾಡಿಕೊಂಡು ನೀಟಾಗಿ ಟೈಟಾಗಿ ಒಂದು ಸ್ಮಾಲ್ ಕೋನ್ ಥರ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದರದ್ದೊಂದು ಎಡ್ಜ್ ಉಳ್ಕೊಡುತ್ತೆ, ಲಾಸ್ಟ್ ಎಡ್ಜ್. ಸೊ ನಾವು ಇದಕ್ಕೆ ತುಂಬ ಕಡೆ ಸೆಲೋಫೇನ್ ಟೇಪ್ಸ್ನ ಹಾಕೋದಿಲ್ಲ. ಕೋನ್ ರೆಡಿ ಮಾಡಬೇಕಾದ್ರೆ ಕೋನಿಗೋಸ್ಕರ ಹಾಕೋದು ಒಂದೇ ಕಡೆ ಸೆಲೋಫೇನ್ ಟೇಪ್ ಸ್ಟಾರ್ಟಿಂಗ್ನಲ್ಲಿ. ಅದಾದಮೇಲೆ ನೆಕ್ಸ್ಟ್ ಎಡ್ಜ್ ಸೀಲ್ ಮಾಡೋದಕ್ಕೆ ಹಾಕ್ತೀವಿ, ಬಿಟ್ಟರೆ ಫೈನಲ್ ಫಿನಿಷಿಂಗಲ್ಲಿ ಹಾಕ್ತೀವಿ. ಸೊ ಹಾಗಾಗಿ ನೀಟಾಗಿ ರೋಲ್ ಮಾಡಿಕೊಂಡು ಈ ಲಾಸ್ಟ್ ಟ್ರಯಾಂಗಲ್ ಏನು ಸಿಗುತ್ತೆ ಆ ಟ್ರಯಾಂಗಲಿಗೆ ಒಂದು ಪುಟ್ಟಾಣಿ ಸೆಲೋಫೇನ್ ಟೇಪ್ ತೊಗೊಂಡು ಮೆಹಂದಿದು ಟಿಪ್ ಏನಿದೆ ಆ ಟಿಪ್ಪಿಗೆ ಬರಬಾರ್ದು, ಟಿಪ್ಪಿಂದ ಸ್ವಲ್ಪ ಮೇಲೆಗಡೆಗೆ ತುಂಬ ಚಿಕ್ಕದೊಂದು ಸ್ಮಾಲ್ ಪೀಸ್ನ ತೊಗೊಂಡು ನೀಟಾಗಿ ಸೇಮ್ ಹೇಗಿದೆಯೋ ಹಾಗೆ ರೋಲ್ಔಟ್ ಮಾಡ್ಕೊಳ್ಳಿ. ನೀಟಾಗಿ ರೋಲ್ಔಟ್ ಮಾಡಿಕೊಂಡ್ರೆ ನಮಗೆ ಮೆಹಂದಿ ಹಾಕಬೇಕಾದ್ರೆ ಡಿಸ್ಟರ್ಬೆನ್ಸ್ ಅಂತ ಅನಿಸೋದಿಲ್ಲ. ತುಂಬ ಲಾಂಗ್ ಟೇಪ್ ತೊಗೊಳ್ಳೋದಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಆ ಜಾಗ ತುಂಬ ಥಿಕ್ ಆಗಿಬಿಡುತ್ತೆ, ನಮಗೆ ಈಸಿ ಇರೋದಿಲ್ಲ ಮೆಹಂದಿ ಫ್ಲೋಗಾಗಿರ್ಬೋದು ಅಥವಾ ಡಿಸೈನ್ಸ್ನ ಡ್ರಾ ಮಾಡಬೇಕಾದ್ರೆ ಆಗಿರ್ಬೋದು. ಸೊ ನಾನು ಎಲ್ಲ 3 ಕೋನ್ಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಫಿಲ್ಲಿಂಗ್ ಮಾಡೋಣ. ಸೊ ನಾವೇನು ಟೈಟ್ ಫಿಲ್ಲಿಂಗ್ ಮಾಡಿಬಿಟ್ಟು ಅದನ್ನು ಫರ್ಮೆಂಟೇಷನಿಗೆ, ಡೈ ರಿಲೀಸ್ ಪ್ರೋಸೆಸ್ಸಿಗೆ ಅಂತ ಇಟ್ಟಿದ್ವಿ. ಸೊ ಇದು ಫುಲ್ ಟೈಟ್ ಇದೆ. ಇದನ್ನೀಗ ನಾವು ಸಾಫ್ಟ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಇದು ಫುಲ್ ಗ್ಲಾಸಿ ಎಫೆಕ್ಟ್ ಬರಬೇಕಾಗತ್ತೆ. ಸೊ ಅಲ್ಲಿವರೆಗೂ ನಾ ಹೇಳ್ದಂಗೆ ಮೆಹಂದಿ ಈಸ್ ನಥಿಂಗ್ ಬಟ್ ಮಿಕ್ಸಿಂಗ್. ಸೊ ನಮಗೆ ಇದರಲ್ಲಿ ತುಂಬಾ ಮಿಕ್ಸಿಂಗ್ ಕೆಲಸ ಇರುತ್ತೆ. ಸೊ ಹಾಫ್ ಸ್ಪೂನೇ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಗ್ಲಾಸಿ ಎಫೆಕ್ಟ್ ಬರಬೇಕು. ಸೊ ಫ್ಲೋಯಿ ಇರಬೇಕು. ಸೊ ಆವಾಗಲೇ ತುಂಬ ಟೈಟ್ ಇತ್ತು. ಸೊ ಸ್ಪೂನಿಂದ ಫ್ಲೋಯಿ ಆಗೋವರೆಗೂ ನೀಟಾಗಿ ಎಲ್ಲೇ ಲಂಪ್ಸ್ ಇರಬಾರ್ದು, ಗಂಟುಗಳಿಲ್ಲದೆ ಇರೋ ಥರ ಎಲ್ಲೂ ಉಳ್ಕೊಳ್ಬಾರ್ದು. ನೀಟಾಗಿ ಎಲ್ಲನೂ ಒಂದು ಗ್ಲಾಸಿ ಟೆಕ್ಸ್ಚರ್ ಬರೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಒಂದು ಮೊಸರು ಪ್ಯಾಕೆಟು ಹಾಲು ಪ್ಯಾಕೆಟ್ಗೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯೂಶ್ವಲಿ ವಿಪ್ ಕ್ರೀಮ್ ಹಾಕ್ಕೊಳ್ಳೋದಕ್ಕೆ ಏನು ಕೋನ್ಸ್ ಬರುತ್ತೆ ಅದನ್ನು ಯೂಸ್ ಮಾಡ್ತಾರೆ. ಸೊ ನಾವು ಮನೆಯಲ್ಲಿ ಮಾಡೋದ್ರಿಂದ
ಮೊಸರು ಪ್ಯಾಕೆಟ್, ಹಾಲು ಪ್ಯಾಕೆಟ್ ಆದರೆ ಸಾಕು. ಸೊ ಇದ್ರದ್ದು ಎಡ್ಜ್ ಏನಿದೆ, ಟಿಪ್ ಏನಿದೆ, ಫಸ್ಟು ಟಿಪ್ನ ಸೀಲ್ ಮಾಡ್ಕೊಳ್ಳಿ. ಸೊ ಟಿಪ್ನ ಸೀಲ್ ಮಾಡೋದೇನೂ ಇಲ್ಲ, ಬಂದು ನಾವು ಮೇಲೆ ಫಿಲ್ ಮಾಡಬೇಕಾದ್ರೆ ಅದು ಕೆಳಗಡೆ ಲೀಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ನಾವು ಎಷ್ಟೇ ಟೈಟಾಗಿ ಮಾಡಿದರೂ ಕೆಲವೊಮ್ಮೆ ಆ ತಪ್ಪಾಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸೊ ನೀಟಾಗಿ ಫಿಲ್ ಮಾಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇಲಿಂದ ನೀಟಾಗಿ ಪುಲ್ ಮಾಡಿಕೊಂಡ್ರೆ ಅದನ್ನು ನಾವು ಸೆಟ್ ಮಾಡ್ಕೊಳ್ತಾ ಹೋದರೆ ಅದೇ ನೀಟಾಗಿ ಕೆಳಗಡೆ ಹೋಗುತ್ತೆ. ಸೊ ಏರ್ ಫಿಲ್ ಆಗದೆ ಇರೋ ಥರ ನೋಡಿಕೊಂಡು ಮತ್ತು ಮೇಲಿಂದ ರೋಲ್ ಮಾಡಿಕೊಂಡು ಸೆಲಫನ್ ಟೇಪ್ನ ತಗೊಂಡು ಫಸ್ಟು ಬ್ಯಾಕಿಂದ ಫ್ರಂಟಿಗೆ ಟೈಟಾಗಿ ಸೀಲ್ ಮಾಡಬೇಕಾಗತ್ತೆ. ಸೊ ನಾವು ಎಷ್ಟು ಟೈಟಾಗಿ ಮಾಡ್ತೀವೋ ಅಷ್ಟು ಕೊಂಚ ಕರೆಕ್ಟಾಗಿ ಬರುತ್ತೆ. ಹಾಗೆ ರೈಟಿಂದ ಲೆಫ್ಟಿಗೆ ಕೂಡ, ಬ್ಯಾಕಿಂದ ಫ್ರಂಟ್, ರೈಟಿಂದ ಲೆಫ್ಟ್. ಸೊ ಇಷ್ಟು ಮಾಡಿಕೊಂಡು ಒಂದು ಸತಿ ರೋಲ್ ಮಾಡಿದ್ರೆ ಸೊ ಎಲ್ಲೆಲ್ಲಿ ನೀಟಾಗಿ ಅದು ಮೇಲಿದ್ದಿರುತ್ತೆ ಸೆಲಫನ್ ಟೇಪು ನೀಟಾಗಿ ಸ್ಟಿಕ್ ಆಗುತ್ತೆ. ಸೊ ನಮ್ಮ ಮೆಹಂದಿ ಕೋನ್ ರೆಡಿ ಆಗಿದೆ. ಸೊ ಆಲ್ ದ 3 ಮೆಹಂದಿ ಕೋನ್ಸ್ನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಕ್ವಿಕ್ಕಾಗಿ. ಸೊ ರೆಡಿ ಮಾಡಿ ಗ್ಲಾಸಲ್ಲಿ ಹಾಕಿ ಇಟ್ಕೊಳ್ಳೋದು ಇಷ್ಟನೇ. ಹಾಕಾದ್ಮೇಲೆ ಅದು ನಾವು ಟೇಬಲ್ ಮೇಲೆ ಇಟ್ಟರೆ ಫ್ಲೋ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಗ್ಲಾಸಲ್ಲಿ ಹಾಕಿ ಇಡ್ತಾ ಇದ್ದೀವಿ. ಸೊ ಆಲ್ ದ 3 ಕೋನ್ಸ್ ರೆಡಿ ಆಗಿದೆ, ರೆಡಿ ಟು ಯೂಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಯಾವುದೇ ಥರದ ಸ್ಕಿನ್ ಇನ್ಫೆಕ್ಷನ್ ಇರೋರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ.